ಎಸ್, ಕಾಬ್ಲಡ್ ಆದ್ಮೇಲಂತೂ ನನ್ನ ಬಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಪಂಪಿಂಗ್ ಮತ್ತೆ ಕಂಡೀಷನ್ ಬರ್ತಾ ಇತ್ತು. ನಿಜಕ್ಕೂ ನೋಡ್ಕೊಳಕ್ ಖುಷಿ ಆಯ್ತು. 1 ಗಿಂತ ಚೆನ್ನಾಗಿತ್ತು ಕಂಡೀಷನ್. ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಪಂಪಿಂಗ್ ನ, ಯಾಕೆಂದ್ರೆ ಕರೆದ್ರು. ಸೊ ಈ ಸಲ ನಂಗೆ ರಾಮಣ್ಣ ಮತ್ತೆ ಅಭಿನಯ್ ನನಗೆ ಟ್ಯಾನ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಮಾಡಿದ್ರು, ಸಖತ್ತಾಗಿ ಮಾಡಿದ್ರು. ಇಬ್ರು ಮಾತ್ರ ಟ್ಯಾನ್ ನ ಬೇಗ ಬೇಗ ಮಾಡಿದ್ರು. ಆಮೇಲೆ ಪಂಪಿಂಗ್ ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಸೊ ನಾನು ಟೈಮೇ ಸಿಗಲ್ಲ ಜಾಸ್ತಿ ಪಂಪ್ ಮಾಡಕ್ ಬಾಡಿನ. ಆದ್ರೂ ನನ್ನ ಬಾಡಿ ಚೆನ್ನಾಗಿ ಪಂಪ್ ಆಯ್ತು. ಆಮೇಲೆ ಸ್ಟೇಜ್ ಮೇಲೆ ಹೋದೆ. ನೋಡ್ತಾ ಇರಬಹುದು, ಪ್ರೀ ಜಡ್ಜಿಂಗ್ ಅಲ್ಲಿ ಚೆನ್ನಾಗಿ ಕೊಟ್ಟೆ, ಟಾಪ್ 5 ಸೆಲೆಕ್ಷನ್ ಆದೆ. ಸಖತ್ತಾಯ್ತು ಮಾತ್ರ. ಪ್ರತಿ ಅಥ್ಲೀಟು ಚೆನ್ನಾಗಿದ್ರು, ಬಟ್ ನನ್ನ ಕಂಡೀಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಖುಷಿ ಇತ್ತು. ಅದಾದ್ಮೇಲೆ ಇಂಟರ್ಚೇಂಜ್ ಮಾಡಿ ಮತ್ತೆ ಪೋಸಿಂಗ್ ನ ಕರೆದ್ರು. ನಾನಂತೂ ಮಸ್ತಾಗಿ ಪೋಸ್ ನ ಮಾಡ್ತಾ ಹೋದೆ. ಎಲ್ಲೂ ನನಗೆ ನರ್ವಸ್ನೆಸ್ ಇರಲ್ಲ ಪೋಸಿಂಗ್ ಮಾಡಕ್ಕೆ. ಸ್ಟೇಜ್ ಮೇಲೆ ಏನಾದ್ರು ಹೋದ್ರೆ ಚೆನ್ನಾಗಿ ಮಾಡ್ತೀನಿ. ಬಟ್ ರಿಸಲ್ಟ್ ಬಗ್ಗೆ ನನಗೆ ಸ್ವಲ್ಪ ಪ್ಯಾನಿಕ್ ಆದೆ. ಯಾಕೆ ನನ್ನ ಯಾವುದೇ ರೀತಿ ಕಂಪ್ಯಾರಿಸನ್ಗೆ ಕರೀಲಿಲ್ಲ ಸ್ಟೇಜ್ ಮೇಲೆ. ಸೊ ಎಲ್ರು ಕರೆದು ಚೆಕ್ ಮಾಡಿದ್ರು, ಬಟ್ ನನ್ ಕರೀಲಿಲ್ಲ. ಸೊ ನಾನು ಸ್ವಲ್ಪ ಗಾಬರಿ ಆಗ್ಬಿಟ್ಟೆ, ನಾನು ಎಲ್ಲಿ ಟಾಪ್ 1 ಬರ್ತೀನೋ ಟಾಪ್ 5 ಆಗ್ತೀನೋ ಅಂತ. ಸೊ ರಿಸಲ್ಟ್ ಬಗ್ಗೆ ತುಂಬಾ ತಲೆಗೆಸ್ಕೊಂಡ್ಬಿಟ್ಟಿದ್ದೆ. ನನಗೆ ರಿಸಲ್ಟ್ ಬರೋ ತನಕ ತುಂಬಾ ನರ್ವಸ್ನೆಸ್ ಇತ್ತು. ಅದಾದ್ಮೇಲೆ ಎಲ್ರು ಆಗಿದಾಗ್ಲಿ ಅಂದ್ಬಿಟ್ಟು ಮತ್ತೆಲ್ಲ ಫೋಟೋ ತಗ್ಸ್ಕೊಂಡು ಖುಷಿಯಾಗಿ ನಮ್ಮ ಅಣ್ಣ ಅಂತ ತುಂಬಾ ಮಾಡ್ದ. ಅಲ್ಲಿಂದ ಹುಡುಗರೆಲ್ಲ ಬಂದು ಪ್ರೋ ಸಖತ್ತಾಗಿ ಬಾಡಿ ಮಾಡಿರೋ ಅಂದ್ಬಿಟ್ಟು ಅವರೆಲ್ಲ ಬಂದು ಫೋಟೋ ತಗ್ಸ್ಕೊಂಡ್ರು ಸುಮಾರು ಜನ. ತುಂಬಾ ಆಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಅಂತೂ ಇಂತೂ ಫಸ್ಟ್ ಪ್ಲೇಸ್ ಆದೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇಷ್ಟು ದಿವಸದ ಹಾರ್ಡ್ ವರ್ಕ್ ಅಪ್ಪ, ಅದು ಹೇಳಂಗಿಲ್ಲ ಹೇಳ್ಕೊಳಂಗಿಲ್ಲ. ಅಷ್ಟು ಸಂತೋಷ, ಅಷ್ಟು ಖುಷಿ ಅಂದ್ರೆ ಖುಷಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ಅನ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಗೋಲ್ಡ್ ಮಾಡ್ತೀನಿ ಅಂತ. ಸೊ ಎಲ್ರು ಫೋಟೋ ತಕೊಂಡ್ವಿ. ಅದಾದ್ಮೇಲೆ ಟೈಟಲ್ಗೆ ಕರೆದ್ರು. ಸೊ ನಾನ್ ಅನ್ಕೊಂಡಿರ್ಲಿಲ್ಲ ಈ ರೀತಿ ನಾನು ಫಸ್ಟ್ ಬಂದು ಟೈಟಲ್ಗೆ ಕಾಂಪೀಟ್ ಮಾಡ್ತೀನಿ ಅಂತ. ಟೈಟಲ್ ಅಂತ ಹೆವಿ ಭಾರಿ ಟೈಟ್ ಇತ್ತು ಟೈಟಲ್ಗೆ. ಸೊ ಸಖತ್ತಾಗಿತ್ತು. ಇಷ್ಟ ಆಯ್ತು ಭಟ್ಕಳ ಕಾಂಪಿಟೇಷನ್ನು. ಸೊ ಪೂರ್ತಿ ವಿಡಿಯೋನ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್.